ಕರಾವಳಿಯಲ್ಲಿ ಬಿಟ್ಟು ಬಿಡದೆ ಸತತವಾಗಿ ಸುರಿತಾ ಇರುವಂಥ ರಣಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಈಗ ಮಳೆ ಕೊಂಚ ಕಮ್ಮಿ ಆಗಿದೆ. ಮಳೆ ಹಾನಿ ಪ್ರದೇಶಕ್ಕೆ ಮಾನ್ಯ ಸಂಸದರಾಗಿರುವ ಕೋಟಾ ಶ್ರೀನಿವಾಸ ಪೂಜಾರಿಯವರು ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಸಂಚಾರ ಮಾಡ್ತಾ ಮಳೆ ಹಾನಿ ಪ್ರದೇಶವನ್ನು ಅವಲೋಕನ ಮಾಡ್ತಾ ಇದ್ದಾರೆ. ಮತ್ತು ಕೆಲ ಭಾಗಗಳಲ್ಲಿ ಮನೆ ಕುಸಿತ ಆಗಿ ಕಡಲ್ ಕೊರೆತಗಳು, ಅದರ ಜೊತೆಗೆ ಕೆಲ ಭಾಗಗಳಲ್ಲಿ ಒಂದಿಷ್ಟು ಜಮೀನುಗಳಿಗೆಲ್ಲ ನೀರು ನುಗ್ಗಿ ಅವಾಂತರ ಆಗಿದೆ. ಇವತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ಈ ಬಾರಿ ಮಳೆ ತಂದಿರುವಂಥ ಎಡವಟ್ಟು ಅಥವಾ ಅವಾಂತರ ಅನ್ನೋದನ್ನು ಕೇಳೋಣ. ಕೋಟಾ ಶ್ರೀನಿವಾಸ್ ಪೂಜಾರಿ, ಮಳೆ ಹೇಗಿದೆ ತಮ್ಮ ಜಿಲ್ಲೆಯಲ್ಲಿ? ಇಲ್ಲ, ಕಳೆದ ಸಾರಿಗೆ ಹೋಲಿಸಿದ್ರೆ ಮಳೆ ತೃಪ್ತಿದಾಯಕವಾಗಿದೆ ಮತ್ತು ಶೇಕಡಾವಾರು ಜಾಸ್ತಿ ಇದೆ. ಸ್ವಾಭಾವಿಕವಾಗಿ ಮಳೆಗಾಲದಲ್ಲಿ ಅನಾಹುತಗಳಾಗುವುದು, ಕಡಲ್ ಕೊರೆತ ಆಗುವುದು, ಕೃಷಿ ಭೂಮಿಗೆ ನೀರು ನುಗ್ಗುವುದು, ತೋಟಗಾರಿಕೆಯಲ್ಲಿ ಅನಾಹುತಗಳಾಗುವುದು, ಮೆಸ್ಕಾಂನ ಕಂಬಗಳ ಬೀಳುವುದು, ಇವೆಲ್ಲ ಮೊದಲಿಂದ ಇರುವಂಥದ್ದು. ಈ ಸಾರಿ ಕೂಡ ಅದೇ ರೀತಿಯಲ್ಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೆಸ್ಕಾಂನ ಹಲವಾರು ಕಂಬಗಳು ಉರುಳಿ ಹೋಗಿವೆ. ಅಲ್ಲಿ ತೋಟಗಾರಿಕೆಗೆ, ಕೃಷಿಗಿನ್ನೂ ಭಾಳ ಪ್ರಮಾಣದಲ್ಲಿ ಪೆಟ್ಟಾಗಿಲ್ಲ, ತೋಟಗಾರಿಕೆಗೆ ಸ್ವಲ್ಪ ಪೆಟ್ಟಾಗಿದೆ. ಮತ್ತು ಕೆಲವು ಸಣ್ಣ ಸಣ್ಣ ಗುಡ್ಡ ಜರಿತಗಳಾಗಿದೆ. ಸುಮಾರು 4 ಸಾವುಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಾದರೆ 4ರಿಂದ 5 ಸಾವುಗಳು ಉಡುಪಿ ಜಿಲ್ಲೆಯಲ್ಲಾಗಿದೆ. ಎಲ್ಲವೂ ಮಳೆಯಿಂದ ಆಗಿದೆ ಅಂತಲ್ಲ, ಈ ಮಳೆಗಾಲದ ಅವಾಂತರದಿಂದಾಗಿ ಬಾವಿಯಲ್ಲಿ ನೀರಿಲ್ಲಿ ಅಂತ ಗೊತ್ತಿಲ್ಲದೆ ಒಬ್ಬ ಮಹಿಳೆ ಬಿದ್ದೋಗಿದ್ದಾಳೆ. ಒಬ್ಬಾಕೆ ಮಹಿಳೆ ಗೋಡೆ ಕುಸಿದು ಬಿದ್ದಿದ್ದಾಳೆ. 2 ಮಕ್ಕಳು ಕೃಷಿ ಹೊಂಡ ರೀತಿಯ ಹೊಂಡಕ್ಕೆ ಬೀಳುವಂಥ ಪರಿಸ್ಥಿತಿಗಳಾಗಿದೆ. ಇದೆಲ್ಲವುದರ ಮಧ್ಯೆ ಕೆಲವು ಜಾನುವಾರುಗಳು ಕೂಡ ಚಿಕ್ಕಮಗಳೂರಲ್ಲಿ ಜಾನುವಾರುಗಳು ಸುಮಾರು 10ಕ್ಕೂ ಹೆಚ್ಚು ಜಾನುವಾರುಗಳು ತೀರಿ ಹೋಗಿವೆ. ಇವೆಲ್ಲಗಳಾಗಿದೆ. ಸಮುದ್ರ ಕೊರೆತದಲ್ಲಿ ಪ್ರತಿ ವರ್ಷಕ್ಕಿಂತ ಜಾಸ್ತಿ ಈ ಸಾರಿ ಸಮುದ್ರ ಕೊರೆತ ಉಂಟಾಗಿದೆ. ಈ ಎಲ್ಲ ಗೊಂದಲಗಳ ಮಧ್ಯೆ ಒಂದಷ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಅಡಿಕೆ ಮರಿಗಳು ಬೀಳುವಂಥ ಪರಿಸ್ಥಿತಿಗಳು ಇದೆಲ್ಲ ಆಗಿದೆ. ಕೆಲವು ಮನೆಗಳು ಬಿದ್ದಿವೆ. ಇವೆಲ್ಲವೂ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆಗಳು ಮಾಡ್ತಾ ಇದ್ದೇವೆ. ಎರಡೂ ಕಡೆ ಜಿಲ್ಲಾಧಿಕಾರಿಯವರು ಸಂಪರ್ಕ ಇಟ್ಕೊಂಡಿದ್ದೇನೆ. ನನಗನ್ಸುತ್ತೆ ಇದನ್ನು ನಿಭಾಯಿಸುವಂಥ ವ್ಯವಸ್ಥೆಗಳು ಜಿಲ್ಲಾಡಳಿತದಿಂದ ಮಾಡಲಿಕ್ಕಾಗತ್ತೆ ಅಂತ ನನಗನ್ಸುತ್ತೆ. ಈಗ 2 ದಿನಗಳ ಕಾಲ ಅಂದರೆ 48 ಅವರ್ಸು ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ರು. ಸ್ವಲ್ಪ ಈಗ ಮಳೆ ತಗ್ಗಿದೆ. ಮುಂಜಾಗ್ರತಾ ಕ್ರಮವಾಗಿ ತಾವು ಏನೇನು ಕ್ರಮಕ್ಕೆ ಮುಂದಾಗಿದ್ದೀರಿ, ಮತ್ತು ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಯಾವ ರೀತಿ ನಿರಂತರ ಸಂಪರ್ಕದಲ್ಲಿದ್ದೀರಿ, ಹೇಗೆ ಅಂತ? ಅಲ್ಲ, ಎರಡೂ ಜಿಲ್ಲೆಗಳ ಜಿಲ್ಲಾಧಿಕಾರಿಯವ್ರ ಜೊತೆಯಲ್ಲಿ, ADC ಅವ್ರ ಜೊತೆಯಲ್ಲಿ ಮತ್ತು ಈ ತಹಶೀಲ್ದಾರ್ ಜೊತೆಯಲ್ಲಿ ಏನೇನು ಸಂಪರ್ಕ ಆಗಿರುತ್ತೆ ಅದನ್ನೆಲ್ಲ ನಾವೆಲ್ಲ ಮಾಡ್ತಾ ಇರ್ತೇವೆ. ಇನ್ನು ಈಗ ವಿಶೇಷವಾಗಿ ಜಾಗ್ರತೆ ಮಾಡಬೇಕು ಅಂತೇಳಿ ಹವಾಮಾನ ಇಲಾಖೆ ಸೂಚನೆ ಮತ್ತು ಜಿಲ್ಲಾಧಿಕಾರಿಯವರ ಸೂಚನೆ ಮೇಲೆಗೆ ಶಾಲೆಗಳಿಗೆ ರಜೆ ಕೊಡುವಂಥ ಕೆಲಸಗಳಾಗಿದೆ, ಅನಾಹುತಗಳಾಗಬಾರ್ದು ಅಂತೇಳಿ. ಒಟ್ಟಾರೆ ಜಿಲ್ಲಾಡಳಿತ ಸಜ್ಜಾಗಿದೆ. ನನಗನ್ಸುತ್ತೆ ನಿಭಾಯಿಸಬಹುದಾದಂಥ ಘಟನೆ. ಸಮುದ್ರ ಕೊರೆತವನ್ನು ನಾವು ಭಾಳ ದೊಡ್ಡ ಮಟ್ಟದಲ್ಲಿ ನಿಯಂತ್ರಣಕ್ಕೆ ತರಬೇಕಾದಂಥ ಅವಶ್ಯಕತೆಗಳಿದೆ. ಪ್ರತಿ ಸಾರಿ ಮಳೆಗಾಲ ಬಂದಾಗ ಒಂದಿಷ್ಟು ಕಲ್ಲು ಹಾಕುವುದು ನಮ್ಮ ರೂಢಿ. ಆದರೆ ಅದನ್ನು ಬಿಟ್ಟು ಏನಾದರೂ ಶಾಶ್ವತವಾದ ಕಾಮಗಾರಿಯನ್ನು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದೇವೆ. ಇನ್ನೊಂದು, ಈಗ ಕಲ್ಲು ಹಾಕೋದು ಅದು ಸಮುದ್ರಕ್ಕೆ ನೀರು ಹಾಕದಂಗೆ, ಅದು ಸೈಂಟಿಫಿಕ್ ಆಗಿ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ವೈಜ್ಞಾನಿಕವಾಗಿ ಈ ಭಾಂಗ್ಡೆ ಗಿಡಗಳು, ಕಾಂಡ್ಲಾ ಗಿಡಗಳು, ಅದ್ರ ಜೊತೆಗೆ ಆ ತೀವ್ರತೆಯನ್ನು ತಗ್ಗಿಸೋದಕ್ಕೆ ಬೇರೆ ರೀತಿಯಾಗಿ ಕೆಲ ಪ್ರಸ್ತಾವನೆಯನ್ನು ಮೊನ್ನೆ ಅಷ್ಟೇ NITKಯಲ್ಲಿ ಈ ಸಮಿತಿಯಲ್ಲಿ ಒಂದು ಶಿಫಾರಸನ್ನು ಮಾಡಿದ್ದಾರೆ. ಮತ್ತು ಕಳೆದ ಬಾರಿ 5 ಕೋಟಿ ರೂಪಾಯಿ ಪ್ರತಿ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ಹಣ ಎಲ್ಲ ಏನಾದರೂ ವ್ಯವಸ್ಥಿತವಾಗಿ ಉಪಯೋಗ ಆಗಿದೆಯಾ? ಶಾಶ್ವತ ಪರಿಹಾರದ ಬಗ್ಗೆ ತಮ್ಮ ಆಲೋಚನೆ ಹೆಂಗಿದೆ? ತಮ್ಮ ಜಿಲ್ಲೆಯಲ್ಲೇ ಕಡಲ್ ಕೊರೆತ ಜಾಸ್ತಿ ಇರೋದು. ಕೋಟಾ ಶ್ರೀನಿವಾಸ್ ಪೂಜಾರಿ, ಈಗ ನೀವು ಈ ಮರವಂತೆ ಮಾದರಿ ಅಂತೇಳಿ ಒಂದು ಮಾಡಿದ್ದಾರೆ. ಅಲ್ಲಿ ತೀವ್ರತೆ ಕಡಿಮೆ ಇದೆ ಮಾಡಿದ್ದಾರೆ. ಅದು ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗಿದೆ, ರಾಷ್ಟ್ರೀಯ ಹೆದ್ದಾರಿ ನಿಯಂತ್ರಣಕ್ಕೆ ಅನುಕೂಲ ಆಗಿದೆ. ಸಂಪೂರ್ಣ ಪ್ರಮಾಣದಲ್ಲಿ ಅಲ್ಲದೆ ಇದ್ದರೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಅದನ್ನು ತಡಿಬೋದು ಅಂತ ಇದೆ. ಈಗ ನೀವು ಉಳ್ಳಾಲ ಭಾಗದಲ್ಲಿ ತಗೊಂಡ್ರೆ, ಪಡುಬಿದ್ರೆ ಕೆಲವು ಭಾಗಗಳಲ್ಲಿ ನೀವು ಗಿಡ ನೆಡುವ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ನೇರವಾಗಿ ಪ್ರಪಾತ ಟೈಪು ಕೊರಿತಾ ಬರ್ತಾ ಇದೆ. ಅದಕ್ಕೆ ಮರಳು ಚೀಲ ಆಗಲಿ ಗಿಡಗಳಾಗಲಿ ತಡೀತದೆ ಅಂತ ಅನ್ಸೋದಿಲ್ಲ. ಅದಕ್ಕೆ ನಾವು ಬಂಡೆಗಳಲ್ಲದೆ ಇದ್ದರೂ ಕೂಡ ಸಿಮೆಂಟಲ್ಲಿ ಮಾಡುವಂಥ ಬ್ಲಾಕ್ಗಳನ್ನು ಹಾಕಿ ಶಾಶ್ವತವಾದ ಕಾಮಗಾರಿ ಮಾಡಬೇಕು. ಅದಕ್ಕೋಸ್ಕರ ADB ಯೋಜನೆಯಡಿ ಒಂದು ಸಾರಿ ಒಂದು ಕಾಮಗಾರಿ, ಶಾಶ್ವತವಾದಂಥ ಕಾಮಗಾರಿ ಮಾಡಬೇಕು ಅನ್ನೋಂಥ ಪ್ರಸ್ತಾಪ ಆಗಿತ್ತು. ನಾನೊಂದು ಸರ್ತಿ ಬಂದರು ಮಂತ್ರಿ ಆಗಿದ್ದಾಗ ಈ ತುರ್ತಾಗಿ ಹಾಕುವಂಥ ಕಲ್ಲುಗಳಿಗೆ ನಿಯಂತ್ರಣ ಮಾಡಿದೆ. ಆದರೆ ನೀವು ಮಳೆಗಾಲದಲ್ಲಿ ಕಲ್ಲು ಹಾಕ್ಬೋದು, ಜಿಲ್ಲಾಧಿಕಾರಿಯವರ ಸೂಚನೆ ಮೇರೆ ಕಲ್ಲು ಹಾಕ್ಬೋದು. ಆದರೆ ಅದು ಶಾಶ್ವತ ಕಾಮಗಾರಿಗೆ ಬಿಲ್ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ಈಗ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ ಅಂತೇಳಿ ಸರ್ಕಾರ ಹೇಳಿಕೆ ಕೊಟ್ಟಿದೆ. ಇನ್ನೂ ಬಿಡುಗಡೆ ಆಗಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ತುರ್ತಾಗಿ ತಡೆಗಟ್ಟುವಂಥ ಕೆಲಸಗಳನ್ನು ಮಾಡಬೇಕು ಮತ್ತು ಶಾಶ್ವತವಾದ ಕಾಮಗಾರಿ ಅದನ್ನು ಸೇರಿಸ್ಕೊಳ್ಬೇಕು ಅನ್ನುವಂಥ ಪ್ರಸ್ತಾಪಗಳು ನಮ್ಮ ಮುಂದಿದೆ. ಅದೇ ರೀತಿ ಸರ್ಕಾರ ಆದೇಶ ಇದೆ, ಅದು ಏನು ಮಾಡಿದ್ದಾರೆ ಅಂತ ನೋಡಬೇಕು. ಈ ಕಡಲ್ ಕೊರೆತ ಅನ್ನೋದು ಪ್ರಕೃತಿ ವಿಕೋಪದ ಅಡಿಯಲ್ಲಿ ಪರಿಹಾರಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಭೂಮಿ ಕಳ್ಕೊಂಡವರಿಗೆ, ಜಮೀನು ಕಳ್ಕೊಂಡವರಿಗೆ, ತೋಟ ಕಳ್ಕೊಂಡವರಿಗೆ, ಅವರಿಗೆಲ್ಲ ಯಾವ ರೀತಿ ತಾವು ಸ್ಪಂದಿಸ್ತೀರಿ? ಈಗ ಏನಾಗಿದೆ ಅಂದರೆ, ಕೆಲವು ಕಡೆಗಳಲ್ಲಿ
ಸಮುದ್ರದಿಂದ ಒಂದಿಷ್ಟು ಮೀಟ್ರ್ ಶಾಶ್ವತವಾಗಿ ಕಟ್ಟಡ ಕಟ್ಟಲಿಕ್ಕಿಲ್ಲ. ಆದರೆ ಮೊದಲು 92ಕ್ಕಿಂತ ಮೊದಲು ಮನೆ ಕಟ್ಟಿದವರಿಗೆ ಅಲ್ಲಿ ಬದುಕುವಂಥ ಹಕ್ಕುಗಳು ಇದೆ. ಅದನ್ನು ನಾವು ಶಿಫ್ಟ್ ಮಾಡದೆ ಬೇರೆ ದಾರಿ ಇಲ್ಲ. ಭಾವನಾತ್ಮಕ ಸಂಬಂಧಗಳಿಗೋಸ್ಕರ ಅವ್ರೇನು ಮಾಡ್ತಾರೆ ಅಂದರೆ ಮಳೆಗಾಲ ಆಗುವವರೆಗೂ ಸುಮ್ಮನೆ ಇರ್ತಾರೆ. ಮಳೆಗಾಲ ಬಂದ ಕೂಡಲೇ ಅವ್ರದ್ದು ವಾದ ಶುರುವಾಗುತ್ತೆ ಈ ಮನೆ ಕಟ್ಕೊಂಡಿದ್ದವರು. ಅದನ್ನೇನಾದರೂ ಎಲ್ಲರೂ ಒಂದು ಸಹಮತಕ್ಕೆ ತೆಗೆದುಕೊಂಡು ಬಂದು ಮಧ್ಯೆ ರಾಜಕಾರಣ ಮಾಡದೆ ಅವರಿಗೆ ಶಾಶ್ವತವಾದಂಥ ಪರಿಹಾರವನ್ನು ಅವರಿಗೆ ಕೊಡಿಸಿ ಆ ಪ್ರದೇಶವನ್ನು ಸ್ವಲ್ಪ ಖಾಲಿ ಮಾಡಿಸಿ ಅದಕ್ಕೆ ಶಾಶ್ವತವಾದಂಥ ತಡೆಗಟ್ಟುವ ಕಾಮಗಾರಿ ಮಾಡಿದಾಗ ಮಾತ್ರ ಅನುಕೂಲಗಳಾಗುತ್ತೆ. ಇಲ್ಲಿ ಈಗ ಏನು ಸಮುದ್ರ ಬದಿಯಲ್ಲೇ ಮನೆ ಕಟ್ಕೊಂಡಿದ್ದವರಿದ್ದಾರೆ, ಅಂಚಲ್ಲೇ ಮನೆ ಕಟ್ಕೊಂಡಿದ್ದಾರೆ. ಈಗ ನೋಡಿ, ಈ ಸಮುದ್ರದ ಅಂಚಿನಿಂದ 1 ಕಿಲೋಮೀಟರ್ ದೂರದಲ್ಲಿ ಅಗೆಯುವಾಗ ತುಳಸಿ ಕಟ್ಟೆ ಸಿಗುತ್ತೆ. ಅಂದರೆ ಯಾವುದೋ ಒಂದು ಕಾಲದಲ್ಲಿ ಅಷ್ಟು ಸಮುದ್ರ ಹತ್ತಿರದಲ್ಲಿತ್ತೋ ದೂರದಲ್ಲಿತ್ತೋ ಇದೆಲ್ಲ ಆಗಿದೆಯಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾದಂಥ ಕಾಮಗಾರಿ ಅದು. ಅದಕ್ಕೆ ಬೇರೆ ದಾರಿಗಳಿಲ್ಲ ನಮಗೆ. ನಾವು ಪ್ರತಿ ಸತಿ ಮಳೆಗಾಲ ಬಂದಾಗ ಗಡಿಬಿಡಿ ಆಗೋದು, ಸಮೀಕ್ಷೆ ಮಾಡೋದು, ನೋಡೋದು, ಅವರೊಂದು ಸ್ವಲ್ಪ ಜಗಳ ಮಾಡೋದು ನಮ್ಮ ಹತ್ರ, ಇದೆಲ್ಲ ಮಾಮೂಲಿ ಆಗುತ್ತೆ. ಇದಕ್ಕೆ ಶಾಶ್ವತವಾದ ಪರಿಹಾರ ಒಂದೇ ಯೋಚನೆ. ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಿದರೆ ನಮ್ಮ ಕೈಲಿ ಏನು ಸಹಕಾರ ಕೊಡಬೇಕು ಅದನ್ನೆಲ್ಲ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿವಸ ಅದನ್ನು ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಈ ಮಳೆ ಹಾನಿ ಪ್ರದೇಶಗಳಿಗೆ ತಾವೇನಾದರೂ ಭೇಟಿ ಕೊಟ್ಟಿದ್ರಾ? ಎಷ್ಟು ಬೆಳೆ ಹಾನಿಯಾಗಿದೆ, ಎಷ್ಟು ತೋಟ ಮರ ಗಿಡಗಳೆಲ್ಲ ನಷ್ಟ ಆಗಿದೆ, ಮತ್ತು ಎಷ್ಟು ಮನೆಗಳಿಗೆ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ತಾವು ಇನ್ಪುಟನ್ನು ಪಡ್ಕೊಂಡಿದ್ದೀರಾ? ಅವರಿಗೆ ಅವರು ಭೇಟಿ ಕೊಟ್ಟಿದ್ದೀರಾ? ಇಲ್ಲ, ಈಗ ಚಿಕ್ಕಮಗಳೂರು ಜಿಲ್ಲೆಗೆ ಹೋದಾಗ ಒಂದಷ್ಟು ಭಾಳ ಮಟ್ಟದಲ್ಲಿ ಅಲ್ಲದೆ ಇದ್ದರೂ ಕೂಡ ಒಂದಷ್ಟು ಸಮಸ್ಯೆಗಳಾದಿಗೆ. ಅಡಿಕೆ ತೋಟಕ್ಕೆಲ್ಲ ನೀರು ನುಗ್ಗಿಬಿಟ್ಟಿದೆ. ಅದೆಲ್ಲವನ್ನು ನೋಡಿಕೊಂಡು ನಮ್ಮ ಕೈಲಾದಂಥ ಸಹಕಾರವನ್ನು ಜಿಲ್ಲಾಧಿಕಾರಿ ಮಾರ್ಗದರ್ಶನ ಕೊಟ್ಟಿದ್ದೆ. ಇಲ್ಲಿ ಜಿಲ್ಲಾಧಿಕಾರಿಯವ್ರ ಮೂಲಕ ಸಮುದ್ರ ಕೊರತೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೆ. ಯಾರು ತೀರಿ ಹೋಗಿದ್ದಾರೆ, ಅದಕ್ಕೇನು ಪರಿಹಾರ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಿದ್ದೇವೆ. ಮನೆಗಳನ್ನು ಕೆಲವು ಮಾತ್ರ ಮನೆ ಬಿದ್ದಿದೆ. ಈಗ ನಮ್ಮ ಬೈಂದೂರು ಭಾಗದಲ್ಲಿ ಮೊನ್ನೆ ಈ ಒಂದು ಸತಿ ಸುಳಿಗಾಳಿ ಬಂದು 4-6 ಮನೆಗಳಿಗೆ ಅನಾಹುತ ಆಗಿದೆ. ಇವೆಲ್ಲರ ಮಧ್ಯೆ ನಾವು ಕೆಲಸ ಮಾಡ್ತೇವೆ. ನನಗನ್ಸುತ್ತೆ ಈಗ ಪ್ರಾರಂಭ ಆಗಿದೆ, ಇನ್ನೂ ಇದು ತೀವ್ರ ಆಗ್ಬೋದು ಅಂತಿದ್ರೆ ನಾವು ಮತ್ತೆ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು. ಈಗ ಇದೆಲ್ಲದರ ನಡುವೆ ನಾವು ಗಮನಿಸ್ತಿದ್ದಂಗೆ ಈ ಮಳೆ ಇನ್ನೂ ಕೂಡ ಕಂಟಿನ್ಯೂ ಆದರೆ ತಾವು ಈಗ ಕ್ಷೇತ್ರದಲ್ಲೇ ಇದ್ದೀರಿ, ಎಲ್ಲ ಶಾಸಕರ ಜೊತೆಯಲ್ಲೂ ಕೂಡ ಸಂಪರ್ಕದಲ್ಲಿದ್ದೀರಾ? ತಮ್ಮ ಕ್ಷೇತ್ರದ ಎಲ್ಲ ಶಾಸಕರು ಕೂಡ ಸಂಪರ್ಕದಲ್ಲಿದ್ದಾರಾ? ಆ ಕ್ಷೇತ್ರದ ಹಾನಿ ಬಗ್ಗೆ ತಮಗೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಅಂತ? ಇಲ್ಲ, ಈಗ ಆಯಾ ಕ್ಷೇತ್ರದಲ್ಲಿ ಸಂಪರ್ಕದಲ್ಲಿ ಇರ್ತೇವೆ ನಾವೆಲ್ಲ. ಚರ್ಚೆ ಇರೋದು ಬರಬಹುದಾದಂಥ ಈ ನಿಮ್ಮ ರೆಡ್ ಅಲರ್ಟ್ ಅಂತ ಹೇಳ್ತೀರಲ್ಲ, ಅದನ್ನು ತಡೆಗಟ್ಟಲಿಕ್ಕೇನು ಮುಂಜಾಗ್ರತೆ ಕ್ರಮ ಏನು ಅಂತೇಳಿ ನನಗನ್ಸುತ್ತೆ. ಎಲ್ಲ ಶಾಸಕರು ಕೂಡ ದಿನನಿತ್ಯ ಮಾಹಿತಿಯನ್ನು ಪಡೀತಾ ಇರ್ತಾರೆ. ತಹಶೀಲ್ದಾರರು ಸನ್ನದ್ಧರಾಗಿರ್ತಾರೆ, DC ಇದು ಈ ವ್ಯವಸ್ಥೆಗೆ ಸನ್ನದ್ಧರಾಗಿರ್ತವೆ. ಭಾಳ ತೊಂದರೆ ಆಗಲಿಕ್ಕಿಲ್ಲ. ಆದರೆ ನಮ್ಮ ನಿರೀಕ್ಷೆ ಮೀರಿದ ಅನಾಹುತಗಳಾದರೆ ಹೇಗೆ ಎದುರಿಸಬೇಕು ಅನ್ನೋದು ಯೋಚನೆ ಮಾಡ್ತೇವೆ. ಸರ್, ಇದೆಲ್ಲದ್ರ ಹೊರತಾಗಿ ಈಗ ಮೂಡ ಮತ್ತು ಈ ಈ ಈ ವಾಲ್ಮೀಕಿ ಹಗರಣದಲ್ಲಿ ಕೆಲವರ ದೊಡ್ಡವರ ಹೆಸರೆಲ್ಲ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ನಾಗೇಂದ್ರವ್ರನ್ನ ಬಲಿಪಶು ಮಾಡಿದ್ರು ಅನ್ನೋ ವಿಚಾರ. ರಾಜ್ಯಾದ್ಯಂತ ತಾವು ಹೋರಾಟಕ್ಕೂ ಕೂಡ ಕಡೆ ಕೊಟ್ಟಿದ್ರಿ ರಾಜ್ಯ BJPಯಿಂದ. ಇದೆಲ್ಲವನ್ನು BJP ಮುಂದೆ ಹೆಂಗೆ ಟೇಕ್ ಓವರ್ ಮಾಡ್ಕೊಂಡು ಹೋಗುತ್ತೆ ಅಥವಾ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ?